ಜ್ಞಾನವಾಪಿ ಮಸೀದಿಯಲ್ಲಿ 31 ವರ್ಷಗಳ ಬಳಿಕ ಪೂಜೆಯನ್ನು ನೆರವೇರಿಸಲಾಗಿದೆ. ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಟ್ರಸ್ಟ್ನ ಸದಸ್ಯರು ಮತ್ತು ಕುಟುಂಬಸ್ಥರು ಮಾಡಿದ್ದಾರೆ. ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. 31 ವರ್ಷಗಳ ಬಳಿಕ ಈ ಪ್ರಕ್ರಿಯೆ ಆಗಿರೋದು. ಟ್ರಸ್ಟ್ನ ಸದಸ್ಯರು ಕುಟುಂಬಸ್ಥರು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಕೋರ್ಟ್ ಆದೇಶದ ಮರುದಿನವೇ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಇನ್ನು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ನಿನ್ನೆ ಅಷ್ಟೇ ವಾರಣಾಸಿಯ ಕೋರ್ಟ್ ಏನು ಮಹತ್ವದ ಆದೇಶವನ್ನು ಕೊಟ್ಟಿತ್ತು. ಜ್ಞಾನವಾಪಿ ಮಸೀದಿಯ ಬೇಸ್ಮೆಂಟ್ನಲ್ಲಿ ಇರುವಂತಹ ಹಿಂದೂ ವಿಗ್ರಹಗಳಿಗೆ ಮುಂದಿನ 1 ವಾರದ ಒಳಗಾಗಿ ಪೂಜೆಯನ್ನು ನೆರವೇರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೊಟ್ಟಂಥ ಮಹತ್ವದ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಟ್ರಸ್ಟ್ನ ಸದಸ್ಯರು ಮತ್ತು ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ಇವತ್ತು ಮೊದಲ ದಿನದ ಪೂಜೆ ನೆರವೇರಿದೆ. ಇನ್ನು ಪೂಜೆಯಲ್ಲಿ ನಿರತವಾಗಿರುವಂಥ ಟ್ರಸ್ಟ್ನ ಸದಸ್ಯರು ಅವರ ಕುಟುಂಬಸ್ಥರನ್ನ ನಾವು ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಜ್ಞಾನವಾಪಿ ಮಸೀದಿಗೆ ನಾಮಫಲಕವನ್ನು ಏನು ಅಳವಡಿಕೆ ಮಾಡಲಾಗಿತ್ತು, ಆ ನಾಮಫಲಕವನ್ನು ಇವತ್ತು ಮರುನಾಮಕರಣ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ಜ್ಞಾನವಾಪಿ ಮಸೀದಿಯ ಬದಲಾಗಿ ಜ್ಞಾನವಾಪಿ ಮಂದಿರ್ ಅನ್ನೋ ಒಂದು ನಾಮಫಲಕವನ್ನು ಅಂಟಿಸಿದ್ದಾರೆ, ಸ್ಟಿಕ್ಕರ್ನ ಜೊತೆಗೆ ಜ್ಞಾನವಾಪಿ ಮಾಸ್ಕ್ ಅಂತ ಏನು ಇತ್ತು ಅದು ಜ್ಞಾನವಾಪಿ ಟೆಂಪಲ್ ಅನ್ನೋ ಒಂದು ಇಂಗ್ಲೀಷ್ನ ನಾಮಫಲಕವನ್ನು ಕೂಡ ಅಲ್ಲಿ ಅಳವಡಿಕೆ ಮಾಡಲಾಗ್ತಾ ಇದೆ. ಅರ್ಥಾತ್ ನಿನ್ನೆ ಕೋರ್ಟ್ನಲ್ಲಿ ಏನು ಮಹತ್ವದ ತೀರ್ಪನ್ನು ಕೊಟ್ಟಿತ್ತು, ಮುಂದಿನ 1 ವಾರದ ಒಳಗಾಗಿ ನೇರವಾಗಿ ಬೇಸ್ಮೆಂಟಲ್ಲಿ ಇರುವಂಥ ಹಿಂದೂ ಮೂರ್ತಿಗಳಿಗೆ ಪೂಜಾ ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನೋ ಮಹತ್ವದ ಆದೇಶದ ಹಿನ್ನೆಲೆಯಲ್ಲೇ ಇವತ್ತು ಟ್ರಸ್ಟ್ನ ಸದಸ್ಯರು ಅವರ ಕುಟುಂಬಸ್ಥರುಗಳು ಮೊದಲ ದಿನದ ಪೂಜೆಯನ್ನು ನೆರವೇರಿಸಿದ್ದಾರೆ. ಜ್ಞಾನವಾಪಿ ಮಸೀದಿಯ ಮಂದಿರದ ಬೇಸ್ಮೆಂಟ್ನಲ್ಲಿ ಇದ್ದಂಥ ಒಂದು ಜಾಗದಲ್ಲಿ ಇರೋವಂಥ ಹಿಂದೂ ವಿಗ್ರಹಗಳು, ಅದು ಭೂವರಹ ಇರಬಹುದು, ರುದ್ರದೇವರು ಇರಬಹುದು, ಶಿವಲಿಂಗ, ಗಣಪತಿ, ಹೀಗೆ ಅಲ್ಲಿ ಪತ್ತೆಯಾಗಿರೋ ಅಂಥ ಹಿಂದೂ ವಿಗ್ರಹಗಳಿಗೆ ಪೂಜೆಯನ್ನು ನೆರವೇರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.